ಈ ಲಂಬಾಣಿ ಜನರ ಮೂಲ ಯಾವುದು, ಇವರ ಇತಿಹಾಸ ಏನು, ಇವರ ಐತಿಹಾಸಿಕ ಹಿನ್ನೆಲೆಗಳು ಎಂತದ್ದು, ಬನ್ನಿ ನೋಡೋಣ. ಸ್ನೇಹಿತರೆ, ಪುರಾತನ ಐಹಿತ್ಯ ಮತ್ತು ಜಾನಪದ ಸಾಹಿತ್ಯಗಳ ಪ್ರಕಾರ ರಾಜಸ್ಥಾನದ ರಜಪೂತರ ಮನೆತನದಲ್ಲಿ ಬೆಂಗಲ್ ಎಂಬಾತ ಇರ್ತಾನೆ. ಈತನನ್ನು ದಿಡ ಅಂತ ಕೂಡ ಕರೀತಾ ಇದ್ರು. ಈತ ತನ್ನದೇ ರಾಜಮನೆತನದ ಭೀಕರಿ ಎಂಬ ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗಿ ಮದುವೆ ಆಗ್ತಾನೆ. ಇವರಿಗೆ ಪೇಸ, ಮಾರ, ಸಾಳ, ಮೋಲ ಮತ್ತು ಕಿಮಡ ಎಂಬ 5 ಗಂಡು ಮಕ್ಕಳು ಹುಟ್ಟುತ್ತಾರೆ. ಈ 5 ಜನ ಗಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ವಯಸ್ಸಿಗೆ ಬಂದ ಮೇಲೆ ಇವರಲ್ಲಿ 4 ಜನರು ಮದುವೆ ಆಗ್ತಾರೆ. ಆದ್ರೆ ಮೋಲ ಎಂಬಾತ ಮದುವೆ ಆಗದಲ್ಲೇ ಬ್ರಹ್ಮಚಾರಿಯಾಗಿ ಉಳಿದು ಬಿಡ್ತಾನೆ. ಸ್ವಲ್ಪ ದಿನದ ನಂತರ ಈ ಮದುವೆ ಆಗಿರೋ 4 ಜನ ಅಣ್ಣ ತಮ್ಮಂದ್ರು ತಮ್ಮ ಬೇರೆ ಜೀವನವನ್ನ ಆರಂಭಿಸಬೇಕು, ಅಲ್ಲಿಂದ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರಪ್ಪ ಬೆಂಗನ್ ಈ 5 ಜನ ಮಕ್ಕಳಿಗೂ ಒಂದೊಂದು ಕೆಲಸನ ಉಡುಗೊರೆಯಾಗಿ ಕೊಡ್ತಾನೆ. ಕೇಸನಿಗೆ ಕಬ್ಬಿಣದ ಪುಟ್ಟಿ ಮತ್ತು ಕುಡುಗೋಲನ್ನ ಕೊಡ್ತಾನೆ. ಮಾರನಿಗೆ ಒಂದು ಹಿಡಿ ಬಂಗಾರವನ್ನು ಕೊಡ್ತಾನೆ. ಸಾಳನಿಗೆ ಒಂದು ಕತ್ತೆ ಮತ್ತು ಡಮರನ್ನು ಕೊಡ್ತಾನೆ. ಮೋಲನಿಗೆ ಆಕಳು ಮತ್ತು ಗೋಣಿ ಚೀಲನ್ನು ಕೊಟ್ಟು, ಕಿಮಿಡನಿಗೆ ಒಂದು ನಾಯಿ ಮತ್ತು ಒಂದು ಬಿಲ್ಲು ಬಾಣವನ್ನು ಕೊಟ್ಟು ಕಳಿಸ್ತಾನೆ. ಈ 5 ಜನ ಅಣ್ಣ ತಮ್ಮಂದಿರು ತಮ್ಮ ಪಾಲಿಗೆ ಬಂದದ್ದನ್ನ ತಗೊಂಡು ಪ್ರತ್ಯೇಕವಾಗಿ ತಮ್ಮ ಹೊಸ ಜೀವನವನ್ನು ಆರಂಭಿಸೋಕೆ ಬೇರೆ ಬೇರೆ ಊರ್ ಕಡೆ ಹೋಗ್ತಾರೆ.